ನನ್ನ ಕಣ್ಣೆದರೆ ಮೂವರು ಸಾವನ್ನಪ್ಪಿದರು. ಸ್ಟೇಡಿಯಂನ ಬಳಿ ಯಾವ ಭದ್ರತೆ ಕೂಡ ಇರಲಿಲ್ಲ. ಕಾಲ್ತುಳಿತದಲ್ಲಿ ಸಿಲುಕಿದ ಗಾಯಾಳು ರಾಜೇಶ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಲ್ತುಳಿತಕ್ಕೊಳಗಾಗಿ ಫೆನ್ಸಿಂಗ್ ಮೇಲೆ ಬಿದ್ದೆ. ಇದು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ವೈಫಲ್ಯ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ವೈಫಲ್ಯದಿಂದಲೇ ದುರಂತ ಆಗಿದೆ. 11 ಜನ ಸಾವನ್ನಪ್ಪಿದ್ದಾರೆ, 60ಕ್ಕೂ ಹೆಚ್ಚು ಜನ ಗಾಯಗೊಂಡಿವೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಆ್ಯಕ್ಚುಲಿ ನಾವು ಒಳಗಡೆ ಹೋದಾಗ ಕೆಲವು ಮೊಬೈಲ್ಗಳಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇತ್ತು ಮಾಮ್ ಅಂತ ಅಂದ್ಬಿಟ್ಟು, ಅಮ್ಮ ಅಂತ ಅಂದ್ಬಿಟ್ಟು. ಅವರು ಫೋನ್ ಎತ್ತುಗುರು ಅಂತ ನಾನು ಹೇಳಿದೆ. ಅಂದರೆ ಅವ್ರಿಗೆ ಅವ್ರ ಅಮ್ಮದಿರು ಫೋನ್ ಮಾಡ್ತಾ ಇದ್ದಾರೆ, ನೆಟ್ವರ್ಕ್ ಸಿಗ್ತಾ ಇಲ್ಲ. ನಾನು ಕೂಡ ನಮ್ಮ ಅಮ್ಮ ಫೋನ್ ಮಾಡೋ ಒಂದು 10 ಸರಿ ಫೋನ್ ಮಾಡಿದ್ರು. ಯಾಕೆ ಹಿಂಗೆ ಫೋನ್ ಮಾಡ್ತಾರೆ ಅಂತ, ನೆಟ್ವರ್ಕ್ ಸಿಗ್ತಾ ಇಲ್ಲ, ನಾನು ಮಾತಾಡೋಣ ಅಂತ. ಮತ್ತೆ ಎತ್ಬಿಟ್ಟು ಬಾಯಿಗೆ ಬಂದಾಗ ಬೈದರು. ಏನಕ್ಕೆ ಹೋಗಿದೆ ನೀನಲ್ಲಿ, ಮಾನ ಮರ್ಯಾದೆ ನಿನಗೆ, ಇಲ್ಲಿ ಡೆತ್ಗಳು ಆಗ್ತಾ ಇದ್ದಾರೆ, ಅಲ್ಲ 7 ಜನ ಸತ್ತೋಗಿದ್ದಾರೆ ಅಂತ ಬರ್ತಾ ಇದೆ ಟಿವಿಲಿ, ಏನು ಮಾಡ್ತಿದ್ದೆ ನೀನು, ಏನಕ್ಕೆ ಹೋದೆ ನೀನು ಅಂತ ಬೈದರು. ಬೈದ ತಕ್ಷಣ ನಾನು ಭಯ ಆಯಿತು, ಸರಿ ಆಯಿತು ಅಮ್ಮ ಬೈತಾರೆ ಫುಲ್ಲು ಅಂದ್ಬಿಟ್ಟು ಬಂದ್ಬಿಟ್ಟೆ. ವಾಪಸ್ ಬಂದೆ ಬಿಡಿ. ಅದಾದಮೇಲೆ ನನ್ನ ಪಕ್ಕದಲ್ಲಿದ್ದವ್ರಿಗೆಲ್ಲ ಮಾಮು ಅಂತ ಸ್ಕ್ರೀನಲ್ಲಿ ನಾನು ನೋಡಿದೆ. ಎತ್ತುಗುರು 7 ಡೆತ್ ಆಗಿದೆ ಅಂತೆ, ಫೋನ್ ಎತ್ಬಿಟ್ಟು ಫಸ್ಟ್ ಮಾತಾಡೋಣ ಮಮ್ಮಗೆ ಫಸ್ಟ್ ಹೇಳು ಅಂದರೆ ಅವ್ರು ನೆಟ್ವರ್ಕೇ ಸಿಗ್ತಾ ಇಲ್ಲ. ಕೆಲವರು ಆಸ್ಪತ್ರೆ ಹತ್ರ ಹುಡಿಕೊಂಡು ಹೋಗಿದ್ದಾರಂತೆ ಅವ್ರ ಅಮ್ಮದಿರು ಫೋನ್ ಎತ್ತದ. ಇದು ಗಾಯಾಳುಗಳು ಕೊಡ್ತಾ ಇರುವಂತಹ ಹೇಳಿಕೆ. ಅವತ್ತು ಏನಾಯಿತು ಅನ್ನೋದನ್ನು ವಿವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಈ ಘಟನೆಯನ್ನು ನೋಡಿ ಯಾರ್ಯಾರು ಈ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ರು ತಮ್ಮ ಮಕ್ಕಳಿಗೆ ಕರೆ ಮಾಡುವಂತಹ ಕೆಲಸ ಮಾಡಿದರು. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಈ ಕಾಲ್ತುಳಿತದ ದುರಂತಕ್ಕೆ KSCA ಜೊತೆಗೆ DNA ಜೊತೆಗೆ RCB ಮ್ಯಾನೇಜ್ಮೆಂಟ್ ಹೇಗೆ ಕಾರಣನೋ ಸರ್ಕಾರದ ಬೇಜವಾಬ್ದಾರಿತನ ಕೂಡ ಕಾರಣ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಲ್ಲ ಗೊಂದಲಗಳಿಂದ ಗೋಜಲುಗಳಿಂದ 11 ಸಾವಾಗಿದೆ, 60ಕ್ಕೂ ಹೆಚ್ಚು ಜನರು ಗಾಯವಾಗಿದ್ದಾರೆ ಎನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ದವಡೆಯಿಂದ ಪಾರಾಗಿ ಬಂದಂತಹ 2 ಯುವಕರು ನಾವು ನಿಂತಿದ್ದ ಸ್ಟೇಡಿಯಂನ ಗೇಟ್ ಬಳಿಯೇ ಕಾಲ್ತುಳಿತ ಆಯಿತು ಅಂಥೇಳಿ ಮಾತನಾಡಿದ್ದಾರೆ. ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗಿತ್ತು, ಅಲ್ಲಿಂದ ಪಾರಾಗಿ ಬಂದಿದ್ದೇ ರೋಚಕ ಅಂತ ಹೇಳಿದ್ದಾರೆ. ನೂಕುನುಗ್ಗಲಿನಿಂದ ಹೊರಬಂದು ಯುವಕರು ಪಾರಾಗಿದ್ದಾರೆ. ಕಾಲ್ತುಳಿತದ ಭೀಕರ ಕರಾಳತಿಯನ್ನು ಯುವಕರು ಬಿಚ್ಚಿಟ್ಟಿದ್ದಾರೆ. ಅವತ್ತಿನ ಪರಿಸ್ಥಿತಿ, ಅವತ್ತು ಅಲ್ಲಿ ನಡೆದಂತಹ ದುರಂತ, ಕಣ್ಣಾರೆ ಕಂಡಿದ್ದನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು 21ನೇ ಗೇಟಲ್ಲಿದ್ದೆ. ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಎಲ್ಲಿ ಸರ್ಕಲ್, ಕಬ್ಬನ್ ಪಾರ್ಕ್ ಸರ್ಕಲ್ ಇದೆಯಲ್ಲ, ಮೆಟ್ರೋ ಸರ್ಕಲ್ ಹತ್ರ. ಬಟ್ 21ನೇ ಗೇಟಲ್ಲಿ ಆ ಥರ ಆಗ್ತಾ ಇತ್ತು. ಬಟ್ ನಾವು ಅಲ್ಲಿ ಜನ ನೋಡ್ಬಿಟ್ಟು ನಾನು ಈ ಕಡೆ 19ನೇ ಗೇಟಿಗೆ ಬಂದುಬಿಟ್ಟೆ. ಆಮೇಲೆ ಒಳಗಡೆ ಹೋದೆ. ಒಳಗಡೆ ಸ್ಟೆಪ್ಸ್ ಹತ್ತಕ್ಕೆ ಆಗ್ತಾಯಿಲ್ಲ. ಫುಲ್ಲು ಅಂದರೆ ಸ್ಪೆಟ್ಟು ಜಾಸ್ತಿ ಆಗ್ತಾಯಿದೆ, ಬಾಡಿಲೆಲ್ಲ ಸೆಕೆ ಜಾಸ್ತಿ ಆಗ್ತಾಯಿದೆ. ಪೊಲೀಸರು ಹೇಳಿದ್ರು ಬೇಡ ಹೋಗಿ, ಇಲ್ಲಿಂದ ಆಗಲ್ಲ, ಎಲ್ಲ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಹೋಗಿ ಅಂದರೆ ಜನ ಕೇಳ್ತಾ ಇಲ್ಲ. ಬಟ್ 7-8ನೇ ಗೇಟ್ ಹತ್ರ ಸ್ಪೇಸ್ ಇಲ್ಲ. ಅಲ್ಲಿ ಒಳಗೋಕ್ಕೂ ಜಾಗಿಲ್ಲ, ಬರೋಕ್ಕೂ ಜಾಗಿಲ್ಲ. ಎಷ್ಟು ತುಂಬಾ ಕ್ರೌಡ್ ಇತ್ತು ಅಲ್ಲಿ. ಬಟ್ 21ನೇ ಗೇಟಲ್ಲಿ ಇದು ಪಾರ್ಕ್ ರೋಡ್, ಕಬ್ಬನ್ ಪಾರ್ಕ್ ರೋಡ್, ಅಲ್ಲಿ ಜಾಗ ಇತ್ತು. ಸ್ವಲ್ಪ ಅಲ್ಲಿ ಇದ್ದವರೇ ಬಿದ್ದಾಗ ಎತ್ಕೊಂಡ್ರು. ಅಂದರೆ ಸ್ವಲ್ಪ ಜಾಗ ಇತ್ತು ಎಲ್ಲಿ, ಕಬ್ಬನ್ ಪಾರ್ಕ್ ರೋಡ್, ಇದು ಪಾರ್ಕ್ ರೋಡಲ್ಲಿ. ಹಾಗಾಗಿ ಅಲ್ಲೇನು ಅಷ್ಟು ಸಮಸ್ಯೆ ಆಗಿಲ್ಲ. 21ನೇ ಗೇಟಲ್ಲಿ ಕ್ರೌಡ್ ಇತ್ತು, ತುಂಬಾ ಕ್ರೌಡು. ಹೆಂಗೆ ಅಂತ ಅಂದರೆ ಏನು ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಕ್ರೌಡ್ ಇತ್ತು. ಯಾಕೋ ನಾವು ಬಂದ್ಬಿಟ್ಟು ಇವತ್ತು ಬರಲೇಬಾರ್ದಾಗಿತ್ತು, ನಾವು ಇಷ್ಟು ಬಂದ್ಬಿಟ್ಟು ಹಿಂಗೆಲ್ಲ ಅನುಭವಿಸ್ಬೇಕಲ್ಲ ಅಂತ ಅನ್ನಿಸ್ತು. ಇದು ದುರಂತದಿಂದ ಪಾರಾಗಿ ಬಂದಂತಹ ಯುವಕರು ಹೇಳ್ತಾ ಇರುವಂಥದ್ದು. ಅಲ್ಲಿ ಭಾಗಿಯಾದಂತಹ ಬಹುತೇಕರೆಲ್ಲರೂ ಕೂಡ ಯೂತ್ಸೇ ಆಗಿದ್ರು. ಆ ದುರಂತದಿಂದ ಪಾರಾಗಿ ಹೇಗೆ ಬಂದ್ರಿ ಅನ್ನೋದನ್ನು ವಿವರಿಸುವಂತಹ ಕೆಲಸ ಮಾಡ್ತಾ ಇದ್ರು. ಬಟ್ ಈ ದುರಂತದ ಹೊಣೆಯನ್ನು ಹೊತ್ಕೊಬೇಕಾದಂತಹ ಸಂಸ್ಥೆಗಳಾಗಿರಬಹುದು, ಸರ್ಕಾರಗಳಾಗಿರಬಹುದು, ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ.